ಅಲ್ಲೊಬ್ರು ಆರ್ಟಿಸ್ಟ್ ಕೂತ್ಕೊಂಡಿದ್ರು, ಒಂದು 3-4 ಗಂಟೆ ತಗೊಂಡಿದ್ದಾರೆ ಬಿಡಿಸ್ತಾನೆ ಇದ್ರು, ಮತ್ತೆ ಕರ್ಕೊಂಬಂದ್ರು. ಬೆಲೆಗೆ ಬೆಲೆ ಕೊಡಬೇಕು ಅಂತ ಸೀರಿಯಸ್ಲಿ ಸರ್ಪ್ರೈಸ್ ಗಿಫ್ಟ್ ಅಕ್ಕಾಗೆ. ಇವ್ರು ಅವಾಗ ಹುಡುಗಿ ನೆನಪಾದಾಗೆಲ್ಲ ಚಿತ್ರ ಬಿಡಿಸ್ತಾ ಇರ್ತಾರೆ. ಚಿತ್ರ ಬಿಡಿಸ್ಕೊಂಡು ಹಂಗೆ ಆಗಾಗ ನೆನಪಾಗುತ್ತಾಳೆ. ಅಲ್ಲ, ಅರ್ಧ ಗಂಟೆಯಿಂದ ಫೀಡ್ಬ್ಯಾಕ್ ಕೊಡ್ತಾವ್ರು ಅವ್ರಿಬ್ರು. So satisfying. Really enjoy watching it. ನಾನು ಅಲ್ಲಿ ಹೋಗೋ ಮೂಮೆಂಟಿಗೆ ಇಲ್ಲಿ RCB ಒಬ್ಬೊಬ್ರು ಟೇಸ್ಟ್ ಒಂದೊಂಥರ ಇರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಯಾವ ರೀತಿ ಸ್ಟೇಜ್ ಇರುತ್ತೆ, ಕಪಲ್ಸ್ ಯಾವ ರೀತಿ ಡ್ರೆಸ್ ಹಾಕೊಂಡಿರ್ತಾರೆ, ಅದು ಯಾವ್ದು ಗೊತ್ತಿರಲ್ಲ. ಈ ಸಲ ಕಪ್ ನಮ್ದೆ, ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ವೆಡ್ಡಿಂಗ್ ಪೇಂಟಿಂಗ್ ಅನ್ನೋದು ಸಖತ್ತಾಗಿ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ನಾನು ನನ್ನೊಂದು 10ನೇ ಲೈವ್ ವೆಡ್ಡಿಂಗ್ ಪೇಂಟಿಂಗನ್ನು ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೇನೆ. ಸೊ ಇವತ್ತು ಅದರ ಕಂಪ್ಲೀಟ್ ವ್ಲಾಗ್ ಹಾಕ್ತಾ ಇದ್ದೇನೆ. ಪ್ರಿಪ್ರೇಷನ್ ಹೇಗಿತ್ತು, ನಾನು ಮಂಗಳೂರಿಂದ ಬೆಂಗಳೂರು ತನಕ ಹೇಗೆ ಬಂದೆ, ಆ್ಯಂಡ್ ಇಲ್ಲಿನ ವಾತಾವರಣ ನಾನು ಹೇಗೆ ಮಾಡ್ತೇನೆ, ಹೇಗಿರುತ್ತೆ ಜನರ ರಿಯಾಕ್ಷನ್, ಆ್ಯಂಡ್ ನನ್ನ ಸ್ಟ್ರಗಲನ್ನು ಹೇಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ. ಸೊ ಎಂಡ್ ತನಕ ನೀವು ನೋಡಲೇಬೇಕು, ಟ್ರೈ ಮಾಡಲೇಬೇಕು. ಆ್ಯಂಡ್ ನಿಮ್ಮ ಮದುವೆಗೆ ನನಗೆ ಆರ್ಡ್ರ್ ಕೊಡಬೇಕು. ಆ್ಯಂಡ್ ಇನ್ನೊಂದು, ಅಟ್ಲೀಸ್ಟ್ ನಿಮ್ಗೆ ಮದುವೆ ಆಗಿದ್ದರೆ ನಿಮ್ಮ ಮಕ್ಕಳಿಗೋ ನಿಮ್ಮ ಫ್ಯಾಮಿಲಿಗೋ ಅಥವಾ ನಿಮ್ಮ ಕಸಿನ್ಸ್ ಅವರಿಗೆ ಇವರಿಗೆಲ್ಲ ಆರ್ಡ್ರ್ ಕೊಟ್ಬಿಡಿ. ಸೊ ನಮ್ಮನ್ನು ಬೆಳೆಸಬೇಕು, ನಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅಂದರೆ ಒಂದು ಶೋ ಅಂತ ಹೇಳಿದ್ರೆ ಅದಕ್ಕೆ ಐಟಮ್ಸ್ ರೆಡಿ ಮಾಡ್ಕೊಳ್ಳೋದೇ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಐಟಮ್ ಮಿಸ್ ಆದರೂ ಇವೆಂಟ್ ತುಂಬ ಹಾಳಾಗೋಗುತ್ತೆ. ಸೊ ಪ್ಯಾಲೆಟ್ ಆಗಿರ್ಬೋದು, ಟ್ರೈಪಾಡ್ಸ್ ಆಗಿರ್ಬೋದು, ವೀಡಿಯೋ ಶೂಟ್ ಮಾಡೋದಕ್ಕೆ ಕ್ಯಾಮ್ರಾಸ್, ಅದ್ರದ್ದು ಸ್ಟೋರೇಜ್ ಆಗಿರ್ಬೋದು, ಸೊ ಕ್ಯಾಮರಾ ಆಗಿರ್ಬೋದು, ನೀರು ಹಾಕೋದಕ್ಕೆ ಬೌಲು, ಬಟ್ಟೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಇದೆಲ್ಲ ಹಿಡ್ಕೊಂಡು ಶೋಗೆ ಹೋಗಿ ಇಲ್ಲಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿಕೊಂಡು ಸೊ ಅಲ್ಲಿ ನಾವೊಂದು ಪೇಂಟಿಂಗನ್ನು ಮಾಡೋದಿದೆಯಲ್ಲ, ಈ ಸ್ಟಾರ್ಟಿಂಗಿಂದ ಎಂಡ್ ತನಕ ಇದು ತುಂಬಾ ದೊಡ್ಡ ಪ್ರೊಸೆಸ್. ಇದು ನೋಡೋದಕ್ಕೆ ತುಂಬಾ ಚಿಕ್ಕದು ಅನಿಸುತ್ತೆ. ಸೊ ಇದ್ರ ಹಿಂದಿರುವಂಥ ಸ್ಟ್ರಗಲ್ಲು ಮತ್ತು ಇದು ತುಂಬ ಚಿಕ್ಕದು ಆದರೂ ಒಂಥರ ದೊಡ್ಡದೇ. ಥ್ಯಾಂಕ್ ಯು. ಮಂಗಳೂರು ಖಾಲಿ ಇದೆ. ನಾನು ಕೊಟ್ಟ ಬಸ್ ಹತ್ತಕ್ಕೆ ಮೊದಲು ಒಂದು ಕಡೆ ವೀಡಿಯೋ ಮಾಡ್ತಾ ಇದ್ದೆ. ಲೈಕ್ ಏನಾಯ್ತು ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ನಾನು ನಾರ್ಮಲ್ ಖಾಲಿ ಇತ್ತು, ಯಾರು ಜನ ಇಲ್ಲ, ಏನೂ ಇಲ್ಲ. ನಿನ್ನೆ ಆ್ಯಕ್ಚುಲಿ ಏನೋ ಇನ್ಸಿಡೆಂಟ್ ಆಗಿದೆ, ಮರ್ಡರ್ ಆಗಿದೆ. ಇವತ್ತು ಸೆಕ್ಷನ್ 144 ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಪೊಲೀಸ್ ಇಬ್ರು ಇರುತ್ತೆ. ನೋಡಿದವರು ಏನು ವೀಡಿಯೋ ಮಾಡ್ತಿದ್ದೀಯಾ, ನಾವು ಕೂತ್ಕೊಂಡಿದ್ದೀವಿ ಹಂಗೀಗೆ ಅಂತೇಳಿ ಸಾರಿ ಬೈದರು. ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಅಂತ. ಸೊ ಓಕೆ, ಅವ್ರು ಹೇಳಿದ್ರು ನಾವು ತುಂಬ ಟೆನ್ಷನಲ್ಲಿದ್ದೀವಿ. ಸೊ ಈ ಥರ ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ವೈಗೆ ವೈರಲ್ ಆದರೆ ನಮಗೂ ಪ್ರಾಬ್ಲಮ್ ಆಗ್ತದೆ, ಸಸ್ಪೆಂಡ್ ಆಗುತ್ತೆ ಹಾಗೆ ಅಂತ ಹೇಳಿದರು. ಸೊ ಚೆನ್ನಾಗಿ ಮಾತಾಡಿ ಹೀಗೆಲ್ಲ ಇದೆ ಅಂತ ಹೇಳಿ ಕಳಿಸಿದರು. ನಂಗೆ ನಿಜ ಶಾಕು. ದೆನ್ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಈ ಥರ ಆಯಿತು. ಬಟ್ ನೋಡಿ, ಮಂಗಳೂರಲ್ಲಿ ಇನ್ಸಿಡೆಂಟ್ ಆಗಿದೆ, ಒಪ್ಪುವಂಥದ್ದಲ್ಲ. ಈ ರೀತಿ ಆದರೆ ತುಂಬಾ ಕಷ್ಟ. ಏಟಿಗೆ ಏಟು, ಸೇರಿಗೆ ಸೇರು ಆಗ್ತಾಯಿದ್ರೆ ಲಾಸ್ಟಿಗೆ ಯಾರೂ ಉಳಿಯಲ್ಲ, ಧರ್ಮನೂ ಉಳಿಯಲ್ಲ. ಸೊ ಅದರ ರಕ್ಷಣೆ ನಾವು ಮಾಡಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಈ ಸತಿ ಇವೆಂಟ್ ಆಗ್ತಿರೋ ಪ್ಲೇಸ್ ಬೆಂಗಳೂರಿನ ದಾಸರಹಳ್ಳಿ ಹತ್ರ. ಸಂಜೆ ಇವೆಂಟ್ ಇರುವಂಥದ್ದು ಸಂಜೆ 7:15 ಟೈಮಿಂಗ್. ಈಗ 7:15 ಟೈಮಿಂಗ್ಸ್ ಅಂತ ಹೇಳಿದ್ರೆ 7:30, 8:30, 9:30, 10:00 ಆ ಟೈಮಿಂಗ್ಸ್ ನನಗೆ ತುಂಬ ಕಮ್ಮಿ ಆಗುತ್ತೆ. ಸೊ ಆದ ಕಾರಣ ನಾನು ಒಂದು 5 o'clock ನಾನು ಇವೆಂಟ್ ಪ್ಲೇಸಲ್ಲಿ ಹೋಗಬೇಕು. ನಾನು ಸೆಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಹೋಗುತ್ತೆ. 5:30, 6ಗೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊತೀನಿ. ಒಂದು ಸ್ವಲ್ಪ ಸ್ಕೆಚಸ್ ಎಲ್ಲ ರೆಡಿ ಮಾಡಿಕೊಂಡು ಯಾವ ರೀತಿ ಬರಬೇಕು, ಕಾಂಪೋಸಿಟ್ ರೆಡಿ ಮಾಡಬೇಕಾದ್ರೆ ಟೈಮ್ ಆಗಿರುತ್ತೆ. ಸೊ 7ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸರಿಯಾಗಿ 8, 9, 10, 10:30 ಹಾಗೆ ಒಂದು 3.5-4 ಅವರ್ಸಲ್ಲಿ ಒಂದು ಪೇಂಟಿಂಗ್ನ ಫಿನಿಷ್ ಮಾಡ್ಬೋದು. ಒಂದಲ್ಲ ಎರಡಲ್ಲ 3 ಟ್ರೈಪಾಡ್ ಬೇಕಾಗ್ತದೆ. ಒಂದು ಪೇಂಟಿಂಗ್ ಮಾಡೋದಕ್ಕೆ, ಒಂದು ವೀಡಿಯೋಗ್ರಫಿಗೆ, ಇನ್ನೊಂದು ನನ್ನ ನೇಮ್ ಬೋರ್ಡ್ ಇರೋದಕ್ಕೆ. ಸಮಯ ಸಂಜೆ 6. ಕಪಲ್ ಸ್ಟೇಜಿಗೆ ಬರಬೇಕಾದ್ರೆ ಒಂದು 7:30 ಆಗ್ಬೋದು. ನಾನೊಂದು 6-6:30 ಹಾಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಫಿನಿಷ್ ಮಾಡೋದಕ್ಕೆ ತುಂಬಾ ಕಷ್ಟ 4 ಅವರ್ಸಲ್ಲಿ.
ಕಪಲ್ಸ್ ಬರೋಕ್ಕೂ ಮೊದಲು ನಾನು ಬ್ಯಾಕ್ಗ್ರೌಂಡ್ ಫಿನಿಶ್ ಮಾಡಿದ್ರೆ ಅವ್ರು ಬಂದ ಮೇಲೆ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರ ಪೋರ್ಟ್ರೇಟ್ ಬಿಡಿಸೋದಕ್ಕೆ ಸ್ಕೆಚ್ ಬಿಡಿಸೋದಕ್ಕೆ ಸರಿಯಾದ ಟೈಮ್ ಆಗುತ್ತೆ. ನೀನು ತಂದ ಸಂಕೇತ ನನ್ನ ಕನಸುಗಳಿಗಿದ್ದು, ನಿನ್ನ ಪ್ರೀತಿಗೆ ನಾನು ಈ ಮನ ನೆಲೆಸಿದೆ. ನೀನು ನನ್ನ ಸಿಗ್ನಲ್ ಹಸಿರು ಬೆಂದಿ ಹಾಕಿದೆ, ನಿನ್ನ ಪ್ರೀತಿ ಬಲದಿಂದ ಎದೆ ಹಂಬಾರದಾಗಿದೆ. ವೆಡ್ಡಿಂಗ್ ಪೇಂಟಿಂಗ್ ಮಾಡ್ತಾ ತುಂಬಾ ರಿಸ್ಕ್ ಕೂಡ ಇರುತ್ತೆ. ಅಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ, ಅಥವಾ ನನಗೆ ಆರ್ಡ್ರ್ ಕೊಟ್ಟ ಕ್ಲೈಂಟಿದ್ದು ಒಪಿನಿಯನ್ನು, ಸಜೆಷನ್ನು ಇದೆಲ್ಲ ತಗೊಂಡು ಮಾಡೋದು. ಮತ್ತು ಕಲರ್ ಸೆಲೆಕ್ಷನ್ ಆಗಿರ್ಬೋದು. ಅಂದರೆ ನಮ್ಗೆ ಇಲ್ಲಿ ಯಾವ ರೀತಿ ಸ್ಟೇಜ್ ಇರುತ್ತೆ, ಕಪಲ್ಸ್ ಯಾವ ರೀತಿ ಡ್ರೆಸ್ ಹಾಕ್ಕೊಂಡಿರ್ತಾರೆ ಅದು ಯಾವುದು ಗೊತ್ತಿರಲ್ಲ. ಅದನ್ನೆಲ್ಲ ನಾವು ಅಂದಾಜು ಮಾಡ್ಕೊಬೇಕಾಗತ್ತೆ. ಮತ್ತು ಕಲರಲ್ಲಿ ವಿಷಯದಲ್ಲಿ ಪ್ರತಿಯೊಂದು ಕಲರ್ ಮತ್ತು ರೆಡಿ ಇರಬೇಕು. ಕಲರ್ ಮಿಕ್ಸಿಂಗಿಗೆ ಯಾವ್ಯಾವ ಟೋನ್ ಆಗುತ್ತೆ. ಇನ್ನು ಕೆಲವೊಂದು ಸತಿ ಬ್ಯಾಕ್ಗ್ರೌಂಡ್ ಲೈಟ್ ಚೇಂಜ್ ಮಾಡಿರ್ತಾರೆ, ಆ ಕಲರ್ ಕಾಂಬಿನೇಷನ್ ನಾನು ಕರೆಕ್ಟಾಗಿ ಆ್ಯಡ್ ಮಾಡಬೇಕು, ಪರ್ಸ್ಪೆಕ್ಟಿವ್ ಬರಬೇಕು, ಕಂಪೋಸಿಷನ್ ಬರಬೇಕು. ಅಂದರೆ ನಾವು ಮನೇಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮನೇಲಿ ಕೂತ್ಕೊಂಡು ಒಂದು 2 ದಿನ ತಗೊಬೋದೇನೋ, ಬಟ್ ಆ 2 ದಿನ ತಗೊಂಡು ಪೇಂಟಿಂಗನ್ನು ಈ ಸ್ಪಾಟಲ್ಲಿ 3 hours 4 hours ಫಿನಿಶ್ ಮಾಡಬೇಕು. ಆದರೆ ತುಂಬ ಚಾಲೆಂಜಿಂಗ್. ಮತ್ತು ಇನ್ನೊಂದು ತುಂಬ ಡಿಸ್ಟ್ರಾಕ್ಷನ್ ಇರುತ್ತೆ. ಮಕ್ಕಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬರ್ತಾ ಕೆಲವರು ಏನೋ ಹೇಳ್ತಾರೆ, ಅದು ಸ್ವಲ್ಪ ಹಂಗಾಗಬೇಕು, ಇದು ಸ್ವಲ್ಪ ಹಿಂಗಾಗಬೇಕು, ಕಲರ್ ಅದಾಗಬೇಕು, ಇದಾಗಬೇಕು ಅಂತ. ಸೊ ಇದೆಲ್ಲ ಚಾಲೆಂಜ್ಗಳನ್ನು ಎದುರಿಸ್ಬೇಕಾಗ್ತದೆ ನಾವು ಪೇಂಟಿಂಗ್ ಮಾಡಬೇಕಾದ್ರೆ. ಅಂತೂ ಇಂತೂ ಬ್ಯಾಕ್ಗ್ರೌಂಡ್ ಫಿನಿಶ್ ಆಗ್ತಾ ಬಂತು. ಆ ಕಡೆಯಿಂದ ಕಪಲ್ಸ್ ಎಂಟ್ರಿ ಆಗುವಂಥ ಟೈಮ್. ಕಪಲ್ಸ್ ಎಂಟ್ರಿ ಆಗ್ತಿದ್ದಾರೆ ಅಂದರೆ ನಾನೀಗ ಅವ್ರ ಡ್ರೆಸ್ ಕೋಡನ್ನು ಅಬ್ಸರ್ವ್ ಮಾಡುವಂಥ ಟೈಮ್. ಲೆಟ್ಸ್ ಗೋ. ನೀನು ಬಂದಾಯ್ತು, ಬದುಕು ಬಣ್ಣ ತುಂಬಿದೆ, ನಿನ್ನ ತೆನೆಯಿಂದ ಪ್ರೀತಿ ದಿನ ಒಡೆಯಿದೆ. ಹಸಿರು ಗಾಳಿ ತುಂಬಿದ ನಿನ್ನ ಸುವಾಸನೆ, ನನ್ನ ಸ್ವಪ್ನಕ್ಕೆ ತಾಗಿದೆ ನಿನ್ನ ನೆನೆಯೋಡನೆ. ನಿನ್ನ ಕುಸುಮನಾಗಿ ನನ್ನ ತಾರೆ ಬೆಳಗಿಸುತ್ತಿದೆ, ನಿನ್ನ ಮಾತು ನನ್ನ ಹೃದಯವ ಬಂಧಿಸುತ್ತಿದೆ. ನಿನ್ನ ನೋಡಿದ ಹಸಿರು ಸೆಲೆಯತ್ತೆ, ಎಲ್ಲ ಜಗವೇ ನನಗೆ ಮರು ಸುಳ್ಳಿರುವಂತೆ. ನೀನು ತಂದ ಮಳೆಯಂತ ಪ್ರೀತಿಯ ದೋಣಿಗೆ, ನೀನು ನೀಡಿದ ಕನಸು ನೆನಪುಗಳ ನದಿಗೆ, ನನ್ನ ಕಳವಾಸ ಒಳಗೆ ನಿನ್ನ ದಾರಿ ಸಾಲರಿದೆ. ನಿನ್ನ ಜೊತೆ ಬಾಳು ಮುಖ್ಯವಾಗಿರುವ ಮನಸ್ಸಿಗೆ, ನಿನ್ನ ಜೊತೆ ಸೂರ್ಯೋದಯ ನನ್ನ ಸಿಕ್ಕಿತು. ಈ ಬದುಕು ಪ್ರೀತಿಗೆ ಮತ್ತೆ ಬದಲಾಯಿತು, ನಿನ್ನ ಹಾಡು ನನ್ನ ಬಾಳ ಚಲನೆ. ಪೇಂಟಿಂಗ್ ತುಂಬಾ ರಿಯಲಿಸ್ಟಿಕ್ ಆಗಿದೆ ಅಂಡ್ ಐ ಲವ್ ದ ಡೀಟೇಲಿಂಗ್ ಆಫ್ ದ ಪೇಂಟಿಂಗ್. ಇವಾಗಲೇ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ನೋಡ್ತಾ ಇದ್ದಾಗಲೇ ಪ್ರಾಸೆಸ್ ಸೋ ಸ್ಯಾಟಿಸ್ಫೈಯಿಂಗ್. ರಿಯಲಿ ಎಂಜಾಯ್ ವಾಚಿಂಗ್ ದಿಸ್ ಪೇಂಟಿಂಗ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಈವನ್ ಐ ಲವ್ ಪೇಂಟಿಂಗ್ಸ್ ಅಂಡ್ ಆಲ್. ಸಕ್ಕದಾಗಿ ಮಾಡ್ತಿದ್ದಾರೆ ನಿಜವಾಗ್ಲು. ಗ್ರೇಟ್. ಆ ತರ ಈ ಆರ್ಟಿಸ್ಟ್ ಅವರೆಲ್ಲ ರಿಯಲಿ ಆಸಮ್ ಅಂಡ್ ಗ್ರೇಟ್. To the couples, it's going to be a very, very special memory. ಸೀರಿಯಸ್ಲಿ ಸರ್ಪ್ರೈಸ್ ಗಿಫ್ಟ್ ಅಕ್ಕಾಗೆ. ಆಕ್ಚುಲಿ ಬ್ಯಾಕ್ ಡ್ರಾಪ್ ಎಲ್ಲ ಚೆನ್ನಾಗಿ ಬಂದಿದೆ. ಬ್ರೋ, ಯಾವ ಊರಿಂದ ನೀವು? ನಾನು ನೇಟಿವ್ ತೀರ್ಥಹಳ್ಳಿ, ಇರೋದು ಮಂಗಳೂರಲ್ಲಿ. ಇದು ಬರ್ಪಂಡ ಬರೋದು ಇರೋದು ಬರ್ಪಂಡ. ತುಂಬ ಬರುತ್ತಾ ನಿಮ್ಗೆ? ಸ್ವಲ್ಪ ಹೌದಾ? ಹೆಂಗ್ ಕಲ್ತ್ರಿ ನೀವು? ಫ್ರೆಂಡ್ ಹಂಗೆ ಬ್ರೋ. ಇವ್ರು ಅವಾಗ ಹುಡುಗಿ ನೆನಪಾದಾಗೆಲ್ಲ ಚಿತ್ರ ಬಿಡಿಸ್ತಾ ಇರ್ತಾರೆ. ಚಿತ್ರ ಬಿಡಿಸ್ಬಿಟ್ಟು ಹಂಗೆ ಆಗಾಗ ನೆನಪಾಗುತ್ತಾಳೆ. ಹೆಂಡತಿ ಗೊತ್ತಾದ್ರೆ ಬೈತಾಳೆ. ಮಜಾಗಿದೆ ಅವರ ಸಾರಿ. ಗೊತ್ತಿರ್ಲಿಲ್ಲ ಎಲ್ಲ. ಇಲ್ಲ ಬ್ರೋ, ಹೆಂಗೆ ಮುಗಿದು ಹೋದ ಕಹಾನಿಗಳಂತೂ ಕೆದಕ ಬಾರದು. ಕಾಸು ಕೊಡ್ತಾ ಇದೀಯ ನೀನು? ಅಲ್ಲ, ಅರ್ಧ ಗಂಟೆಯಿಂದ ಫೀಡ್ಬ್ಯಾಕ್ ಕೊಡ್ತಾವ್ರ ಅವ್ರಿಬ್ರು. ಏನೋ ನೀವ್ ಇತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಲ್ಲಿ ಹಾಕ್ಸ್ಬೇಕಾ? ನಾನು ಮ್ಯಾಚ್ ಬಿಟ್ಟು ವರ್ಕ್ ಮಾಡ್ತಿದ್ದೀನಿ. ಮನೇಲಿ ಇದ್ರೆ ವರ್ಕ್ ಮಾಡೋದಿಲ್ಲ. ಮ್ಯಾಚ್ ಮಾತ್ರ. ಆರಾಮಾಗಿ ಈ ಸಲ ಕಪ್ ನಮ್ದೆ. ಇನ್ನೊಂದ್ಸಲಿ ನಮ್ದೇ ಈ ಸಲ ಕಪ್. ಲವ್ ಸ್ಟೋರಿಗಳ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ. 1 2 2 ಇಲ್ಲ. ಪ್ರೀತಿ ಅಂದ್ರೆ ಅಣ್ಣ ಇನ್ನೊಂದು ಗೊತ್ತಾ ನಿಮ್ಗೆ? ಪ್ರೀತಿಯ ಪ್ರಾರಂಭ ಆದಿಂದ. ಆ ಅಂದ್ರೆ ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಅಭಿ, ಇನ್ನು ಏನೇನು. Oh my God. ಪ್ರೀತಿ ಒಂದು ಸ್ಪರ್ಶ ಸಾಕು, ಎಲ್ಲರೂ ಕವಿ ಆಗ್ತಾರೆ. ಕಲ್ಲು ಮನಸ್ಸಿನ ಹೃದಯ ಕವಿ ಹಂಗೆ ಅದು ನನ್ನ ಎಕ್ಸ್ ಇದ್ದಾಗ ಬರ್ತಿದ್ದು. ಬರ್ದಿದ್ದಾರೆ.
ಅವಳಿಂದ 2 ಬುಕ್ ಬರ್ತಿದ್ದೆ, ಅವಳು ಹೋದ್ಮೇಲೆ ಸುತ್ತಾಕ್ತಿದ್ದೆ. ಕವಿತೆ ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಿದ್ದ ಏನ ಇನ್ನೊಂದು ಗೊತ್ತಾ ನಿಮ್ಗೆ? ಆದಿಂದ ಅಂದ್ರೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಭಿ ಇನ್ನು ಏನೇನು ಪ್ರೀತಿ ಅಂದ್ರೆ ಎಲ್ಲರೂ ಕವಿ ಆಗ್ತಾರೆ. ಕವಿ ಕವಿತೆ ಇದು ಬೇಕಾಗಿದೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಲ್ಲ ಬ್ರೋ, ನಂಗೊಂದು ಡೌಟ್ ಇದೆ. ನೀವು ಆರ್ಟಿಸ್ಟ್ ಅಲ್ವಾ, ನಿಮ್ಗೆ ತುಂಬಾ ನಾಲೆಡ್ಜ್ ಇದೆ ಅಂತ ಇದೆ, ತುಂಬಾ ಇದೆ. ಪ್ರೀತಿ ಫೇಲ್ ಆಗುತ್ತೆ, ನಾವು ಫೇಲ್ ಆಗ್ತೀರಾ ಅದ್ರಲ್ಲಿ? ಇಲ್ಲ, ನಾವು ಫೇಲ್ ಆಗ್ತೀವಿ. ಯಾವತ್ತು ಗೆಲ್ಲುತ್ತೆ? ಅದೇ ಹೇಳ್ತೀಯಾ? ಯಾಕಂದ್ರೆ ಕೆಲವೊಂದ್ಸತಿ ನಾವೊಂದು ಹುಡುಗಿನ ತುಂಬಾ ಚೆನ್ನಾಗಿ ಪ್ರೀತಿಸ್ತೀವಿ. ಯಾವ್ದೋ ಒಂದು ಮೂಮೆಂಟಿಗೆ ಅವಳಿಗೆ ನಮ್ ಜೊತೆ ಬರಕ್ಕಾಗಲ್ಲ, ಅಲ್ಲಿ ನಾವು ಸೋತ್ವಿ. ಅವಳು ಚೆನ್ನಾಗಿರ್ತಾಳೆ, ನಮ್ಗಾಗಲ್ಲ, ಯಾವ್ದೋ ಕಾಸ್ಟ್ ಅದು ಇದು ಏನಾಗುತ್ತೆ, ಅವಳು ನಾವು ಬಿಟ್ಕೊಡ್ತೀವಿ, ಅಲ್ಲಿ ನಾವೇ ಸೋತ್ವಿ. ಇಬ್ರು ಒಪ್ಕೊಂಡಿರ್ತಾರೆ, ಮನೇಲಿ ಮನೇಲಿ ಒಪ್ತಾರೆ, ಕೆಲಸ ದೇವರೇ ಬೇಡ ಅಂತಾರೆ. ಈ ಹುಡುಗರು ಬಾಡ ಬರೀ ಬಿಟ್ಕೊಡೋದ್ರಲ್ಲೇ ಆಗೋಯ್ತು, ಏನ್ ಮಾಡೋಣ? ಇವ್ರು ಆಕ್ಚುಲಿ ಏನ್ ಹೇಳಿದ್ರು ಗೊತ್ತಾ, ಲವ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಸ್ಪ್ರೆಡ್ ಮಾಡಿದೆ. ಯಾರಿಗೆ? ತುಂಬಾ ಎಲ್ರಿಗೂ ಸ್ಪ್ರೆಡ್ ಮಾಡ್ಬೇಕಂದ್ರೆ ಬಿಟ್ಟದ ಹುಡುಗಿ ಶಾಲಿನ ಮಿಸ್ ಮಾಡ್ಕೊಂಡೆ ಮತ್ತೆ ಅಂತ ಹೇಳ್ಬೇಕು. ಅವ್ರು ಸೈಟ್ ಮಾರ್ಬೇಕು ಅನ್ಕೊಂಡಾಗ ಅಣ್ಣ ಅವ್ರ ಅಪ್ಪನ ಹತ್ರ ಪ್ಲಾನ್ ಹಾಕ್ಬಿಟ್ಟು ತಗೋಬೇಕಂತ ಅನ್ಕೊಂಡಿದ್ದ. ಅದಕ್ಕೆ ಕಾರಣ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ಹತ್ರ ಆಗ್ತೈತೆ ಹಾಸನದಿಂದ, ಅದಕ್ಕೆ ಅಲ್ಲೊಂದು ಮನೆ ಕಟ್ಸೋಣ, ಅಲ್ಲಿ ಫಾರ್ಮ್ ಹೌಸ್ ತರ ಮಾಡೋಣ ಅಂತಾನು ಪ್ಲಾನ್ ಹಾಕಿದ್ದ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫಿನಿಶ್ ಆಯಿತು, ಸಖತ್ ಮಾಡಿದೆ. ನನಗೆ ತುಂಬ ಖುಷಿ ಆಗಿದೆ. ಎಲ್ಲರೂ ಇಷ್ಟಪಟ್ಟರು. ಆ್ಯಂಡ್ ಮೇನ್ ಆಗಿ ಕಲರ್ ಕಾಂಬಿನೇಷನ್ಸ್, ಕಂಪೋಸಿಷನ್ ಈ ಸತಿ ಬೆಸ್ಟ್ ಇದುವರೆಗೆ ಮಾಡಿದ್ರಲ್ಲಿ ನಂಗೆ ಇಷ್ಟ ಆಗಿದ್ದು. ತುಂಬ ಚೆನ್ನಾಗಿದೆ. ಮನ ನೆಲೆಸಿದೆ ನೀನು ನನ್ನ ಸಿಗ್ನಲ್, ಹಸಿರು ಬೆಂದಿ ಹಾಕಿದೆ ನಿನ್ನ ಪ್ರೀತಿ ಬಲದಿಂದ ಎದೆ ಹಂಬ. ಇದು ಫೈನಲ್ ಅವರಿಗೆ ಕೊಡೋದು, ಅವ್ರ ಮೂಮೆಂಟ್ ಕ್ಯಾಪ್ಚರ್ ಮಾಡೋದು, ನೋಡೋಣ ಹೆಂಗಾಗತ್ತೆ ಅಂತ. ಅವ್ರು ಗೆಲ್ತವರಲ್ಲಿ ವಿ ಆರ್ ಸೋ ಎಕ್ಸೈಟಿಂಗ್. ಪೇಂಟಿಂಗ್ ಫಿನಿಶ್ ಆಗಿದೆ, ಕೊಡಕ್ಕೆ ಹೋಗ್ತಿದ್ದೀವಿ, ನೋಡುವ. ಯಾರು ದುಬೆ, ಶಿವನ್ ದುಬೆ ವಿನ್ನ? ಅವ್ರು ವಿನ್ನ? ಇಲ್ಲ 7 ರನ್ಸ್ ಬೇಕು 2 balls ಅಲ್ಲಿ. ಅವರಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಮಲ್ಲಿ RCB 1 ಬಾಲಲ್ಲಿ 2 balls ಅಲ್ಲಿ 7 ಹೊಡಿಬೇಕು. ಅವ್ರು ವಿನ್ ಆಗ್ತಾರ, ನಾವು ವಿನ್ ಆಗ್ತೀವಿ, ಅದು ಗೊತ್ತಿಲ್ಲ ಇನ್ನು. ಒಟ್ಟು RCB ವಿನ್ ಆದ್ರೆ ಆಯ್ತು, ನಮ್ಮ ಪೇಂಟಿಂಗ್ ಅದು ಫಿನಿಶ್. ನೋ ಬಾಲ. ಸೊ ನನಗೆ ಗಡ ಆಗ್ತದೆ. ಇವರು ಈ ಪೇಂಟಿಂಗ್ ಆರ್ಡರ್ ಕೊಟ್ಟವ್ರು ಇವರೇ. ಅವ್ರಿಗೆ ಹೆಂಗ್ ಆಗ್ತಿದೆ ಗೊತ್ತಿಲ್ಲ, ನಂಗಂತೂ ಪುಕ್ಕ ಆಗ್ತದೆ. ಇನ್ನು ಡಬಲ್ ಖುಷಿ, ನಾನು ಲೆಕ್ಕ ಬಿಡ್ತೀನಿ. ನಾನು ಅಲ್ಲಿ ಹೋಗೋ ಮೂಮೆಂಟಿಗೆ ಇಲ್ಲಿ RCB ಸೋಲತ್ತೋ ಗೆಲ್ಲತ್ತೋ ರಿಯಾಕ್ಷನ್ ಫೈನಲಿ ಎಂತ. ಬನ್ನಿ ಹೋಗು. ಅಲ್ಲಿ ವಿನ್ ಆದ್ರೆ ಹೇಳಿ ಅಲ್ಲಿ. ಮೆಲ್ಲ ತೋರಿಸಿ, ಸ್ವಲ್ಪ ಸತಾಯಿಸ್ಬೇಕಲ್ಲ. ಏನಿದೆ ಗೆಸ್ ಮಾಡ್ಬೇಕು. ನಿಮ್ಗೆ ಗೊತ್ತಿಲ್ದಂಗೆ ಅಲ್ಲೊಬ್ರು ಕಲಾವಿದರು ಕೂತ್ಕೊಂಡಿದ್ರು, ಆರ್ಟಿಸ್ಟ್ ಒಬ್ರು ಕೂತ್ಕೊಂಡಿದ್ರು. ನೀವು ನೋಡ್ಬೇಕಿತ್ತು, ಅಲ್ಲಿ ಮೂಲಲ್ಲಿ ಇದ್ರು, ಯಾರಿಗೆ ಕಾಣ್ತಾರೆ. ಅಲ್ಲೊಬ್ರು ಆರ್ಟಿಸ್ಟ್ ಕೂತ್ಕೊಂಡಿದ್ರು, ಒಂದು 3-4 ಗಂಟೆ ತಗೊಂಡಿದ್ದಾರೆ ಬಿಡ್ಸಕ್ಕೆ. ಬಿಡಿಸ್ತಾನೆ ಇದ್ರು, ಮತ್ತೆ ಕರ್ಕೊಂಬಂದ್ರು.
RCB ವಿನ್ ಆಯ್ತು. 4 hours ಅಲ್ಲಿ ಬಿಡಿಸಿದ್ದು ಪೇಂಟಿಂಗ್. ಇದು ಇವರದ್ದು ಡ್ರೀಮ್ ವರ್ಕ್ ಅಂತೆ. ತುಂಬಾ ಖುಷಿ ಪಟ್ಟಿದ್ರು ಅವರು. ನೋಡಿದ ಹಸಿರು ಸೆಲೆಯತ್ತೆ ಎಲ್ಲ ಜಗವೇ ನನಗೆ ಮರು ಸುಳ್ಳಿರುವಂತೆ. ನೀನು ತಂದ ಮಳೆಯಂತ ಪ್ರೀತಿಯ ದೋಣಿಗೆ ನೀನು ನೀಡಿದ ಕನಸು ನೆನಪುಗಳ ನದಿಗೆ ನನ್ನ ಕಳವಾಸ ಒಳಗೆ. ಮಂಗಳೂರು ಬಂದಾಯ್ತು. ವ್ಲಾಗ್ ಮುಗಿಸೋ ಸಮಯ 11 ಗಂಟೆ ಆಗುವಾಗ ಪೇಂಟಿಂಗ್ ಫಿನಿಶ್ ಆಯಿತು. 11:20 ಆಗಿ ಬಸ್ ಬುಕ್ ಮಾಡಿದ್ವಿ ರಿಟರ್ನ್ ಮಂಗಳೂರಿಗೆ. ಅಲ್ಲಿ ಪೇಂಟ್ ಕೊಟ್ಟಿದ್ದು, ಅಲ್ಲಿಂದ ಎದ್ದು ಬಿದ್ದು ಅಂತ ಬಂದಿದ್ದು, ಬಸ್ ಹತ್ತಿದ್ದು. ಬೆಳಿಗ್ಗೆ ಇಲ್ಲಿದ್ದೀವಿ. ಸೊ ಸಖತ್ತಾಗಿತ್ತು, ನೀವು ನೋಡಿರ್ತೀರಿ. ಬಟ್ ಪೇಂಟಿಂಗು ಅಷ್ಟು ಚೆನ್ನಾಗಿ ಬಂತು. ಯಾಕಂದರೆ ಮೇನ್ ರೀಸನ್ ಕ್ಲೈಂಟ್ಸ್. ಅವ್ರು ನಮ್ಮ ಹತ್ರ ಎಷ್ಟು ಚೆನ್ನಾಗಿರ್ತಾರೆ, ಅಥವಾ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಕೇಳಿರ್ತಾರೆ, ಗೈಡೆನ್ಸ್ ಮಾಡಿರ್ತಾರೆ, ಅಥವಾ ಯಾವ ರೀತಿ ಫ್ರೆಂಡ್ಶಿಪಲ್ಲಿ ಇರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಪ್ರೀತಿ ಹಂಚಿ, ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಕನಸು ನೆನಪುಗಳ ನದಿಗೆ ನೋಡಿದ ಹಸಿರಿನ ಸೆಳೆಯತ್ರೆ ಎಲ್ಲ ಜಗವೇ ನನಗೆ ಮರು ಸುಳ್ಳಿರುವಂತೆ. ಸಂಕೇತ ನನ್ನ ಕನಸುಗಳಿಗಿದ್ದು ನಿನ್ನ ಪ್ರೀತಿಗೆ ನಾನು ಈ ಮನ ನೆಲೆಸಿದೆ. ನೀನು ನನ್ನ ಸಿಗ್ನಲ್ ಹಸಿರು ಬೆಂಡಿ ಹಾಕಿದೆ. ನಿನ್ನ ಪ್ರೀತಿ ಬಲದಿಂದ ಎದೆ ಹಂಬಾರದ